ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಶೇಷ ಏನು ಅಂದರೆ, ಇವತ್ತು ನಮ್ಮ ಹೊಸ ಮನೆಯಲ್ಲಿ ನಾವು ಹೋಮನ ಮಾಡೋದಕ್ಕೆ ಅರೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾವು ದೇವಸ್ಥಾನದಲ್ಲಿ ಹೋಗಿ ಎಲ್ಲ ಕೇಳ್ಕೊಂಡು ಬಂದ್ವಿ. ಇವತ್ತು ನೈಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಸೊ ಅದಕ್ಕೆ ಇವತ್ತು ನೈಟ್ ಹೋಮ ಇಟ್ಕೊಂಡಿದ್ದೀವಿ. ಹಾಗೆ ಹಾಲು ಉಗ್ಸ್ಕೋದೆಲ್ಲ ನಾಳೆ ಮಾರ್ನಿಂಗ್ ಇಟ್ಕೊಂಡಿದ್ದೀವಿ. ಸೊ ಇವತ್ತಿನ ಹೋಮಕ್ಕೆ ಏನೇನು ಬೇಕು ಅಂತ ಎಲ್ಲ ಆಲ್ಮೋಸ್ಟ್ ನೆನ್ನೆನೇ ತೊಗೊಂಡು ಬಂದು ಇಟ್ಕೊಂಡ್ವಿ. ಸ್ವಲ್ಪ ಹೂವು, ಬಾಳೆ ಎಲೆ ಅದೆಲ್ಲ ಸ್ವಲ್ಪ ಐಟಮ್ಸ್ ಮಿಸ್ ಆಗಿದೆ. ಸೊ ಎಲ್ಲ ತೊಗೊಂಡು ಬರಬೇಕು. ಹೋಗ್ತಾ ಇದ್ದೀವಿ ಯಾವಂದವೇ ತೊಗೊಂಡು ಬರೋದಕ್ಕೆ. ಸೊ ತೊಗೊಂಡು ಬಂದು ಇವತ್ತು ನೈಟ್ ಏನೇನು ನಡೆಯುತ್ತೆ, ಹೇಗಿದೆ ಮನೆ, ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಬನ್ನಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತೆಲ್ಲ ನೋಡೋಣ. ರೆಡಿ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪೂಜೆ ಮಾಡಿಸ್ಕೊಂಡು ಮನೆ ದೇವ್ರದ್ದು ಹಾಕಿ ಡೈರೆಕ್ಟಾಗಿ ಮನೆ ಹತ್ರ ಹೋಗೋಣ ಅಂತ ಫೋಟೋ ತಗೊಂಡು ಒಳಗಡೆ. ಈಗ ನಾವು ಹೋಗ್ತಾ ಇರೋದು ಯಾವ ಟೆಂಪಲ್ಗೆ ಅಂದರೆ, ಇಲ್ಲೇ ಮನೆ ಹತ್ರ ನ್ಯೂಟನ್ ಹತ್ರ ಆಂಜನೇಯ ಟೆಂಪಲ್ ಇದೆ. ಇಟ್ ಈಸ್ ಮೈ ಫೇವ್ರೆಟ್ ಟೆಂಪಲ್. ಸೊ ಅಲ್ಲಿ ನಮ್ಮ ಮನೆ ದೇವ್ರದ್ದು ಫೋಟೋ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಡೈರೆಕ್ಟ್ ಮನೆ ಹತ್ರ ಹೋಗ್ತೀವಿ. ನನಗೆ ಯಾವ ಗಾಡ್ ಅಂದರೆ ತುಂಬ ಕನೆಕ್ಷನ್ ಇದೆ. ನನ್ನ ಕೋಪ ಬಂದಾಗಲಿ, ಬೇಜಾರಾದಾಗಲಿ ಜಾಸ್ತಿ ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂದರೆ ಆ ಟೆಂಪಲ್ ಯಾವುದು ಅಂತೆಲ್ಲ ನಿಮಗೆ ಇವತ್ತು ತೋರಿಸ್ತೀನಿ. ಬಂದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನಾಳೆ ಹನುಮಾನ್ ಜಯಂತಿ ಇರೋದ್ರಿಂದ ಸೊ ಇನ್ನೂ ಏನೂ ಅಷ್ಟು ಅಲಂಕಾರ ಮಾಡಿರಲಿಲ್ಲ, ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಸೊ ನಾಳೆ ನಾವು ಹಾಲು ಉಗ್ಸ್ಕೊಂಡು ಹೋಗ್ತಿರೋದ್ರಿಂದ ಇವತ್ತು ಹೋಮ ಮಾಡಬೇಕು ಅಂತ ಹೇಳಿದ್ರು ನೈಟು. ಹಾಗಾಗಿ ಸಿಂಪಲಾಗಿ ಶಾಂತಿ ಹೋಮ, ವಾಸ್ತು ಹೋಮ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಮನೆ ಒಳಗಡೆ. ಹಾಗಾಗಿ ನಾವು ಯಾರನ್ನೂ ಇನ್ವೈಟ್ ಮಾಡಲಿಲ್ಲ ಗೃಹ ಪ್ರವೇಶಕ್ಕೆ. ನಾವು ಮಾರ್ಚಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೋಬೇಕು ಅಂದ್ಬಿಟ್ಟು ಈಗ ನಾವು ಸಿಂಪಲಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಈಗ ಸಿಂಪಲಾಗಿ ಶಾಂತಿ ಹೋಮ, ವಾಸ್ತು ಹೋಮ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ. ಇದೇ ಟೆಂಪಲ್ಗೆ ನಾನು ಯಾವಾಗಲೂ ಬರೋದು. ಇಲ್ಲಿ ಬಂದರೆ ನಂತರ ಮನಃಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ನನಗೆ ಟೆಂಪಲ್ ಇದು ನ್ಯೂಟನ್ ಹತ್ರ ಇರೋದು. ಇದರ ಲೊಕೇಶನ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬನ್ನಿ, ತುಂಬ ಪವರ್ಫುಲ್ ವೈಬ್ ಇರೋ ಟೆಂಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಟೆಂಪಲಿಗೆ ನಾನು ವಿಸಿಟ್ ಆದಮೇಲೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ನಾನು ನೋಡ್ಕೊಂಡಿದ್ದೀನಿ, ಬಂದಿದೆ. ಹಾಗಾಗಿ ಜೈ ಶ್ರೀರಾಮ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇವಾಗ ಮನೆ ಹತ್ರ ಹೋಗೋಣ. ಗಾಯ್ಸ್, ಇವಾಗ ನಾವು ನಮ್ಮ ಮನೆಯ ಪ್ಲೇಸಲ್ಲಿ ಇದ್ದೀವಿ. ಇಲ್ಲಿ ಯಾವಾಗ ನೋಡಿದ್ರೂ ಗೇಟ್ ಹಾಕಿರ್ತಾರೆ, ರೈಲ್ವೆ ಗೇಟು. ಅದಕ್ಕೆ ಅರ್ಧ ಹೊತ್ತಾಗೋಗುತ್ತೆ ಟೈಮು. ಬನ್ನಿ ಹೋಗೋಣ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೋಡಿ ನಮ್ಮ ಅಜ್ಜಿ, ನೋಡಿ ಹಿಂಗೆ ಕೂತವ್ರ ಅಂಗಡಿಯಾಗ. ಇನ್ನು ಇದೆಲ್ಲ ಫಿನಿಶ್ ಮಾಡಬೇಕು, ಸ್ವಲ್ಪ ಡೇಸ್, ಒಂದು ವೀಕಲ್ಲಿ ಫಿನಿಶ್ ಆಗುತ್ತೆ. ಅದು ಅಜ್ಜಿಯವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಬಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡಿ ಮನೆಗೆ ಒಳಗಡೆ ಹೋಗಬೇಕಲ್ವ. ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಮನೆ ಒಳಗೆ ಹೋಗೋಕ್ಕೆ, ಪೂಜೆ ಮಾಡೋಕ್ಕೇನೋ ಐಟಮ್ ಇಡೋಕ್ಕೆ ಮುಂಚೆ ನೀರು, ಉಪ್ಪು, ಸುಣ್ಣ ಮತ್ತು ದೇವ್ರದ್ದು ಹಸು ಕರುದೊಂದು ಬರುತ್ತಲ್ವ ಭಾವಚಿತ್ರ, ಅದು ಹೀಗೆ ಕೆಲವೊಂದು ಒಳಗಡೆ ಇಟ್ಟು ಪ್ರತಿಯೊಂದು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಸಂಪ್ರದಾಯ. ಸೊ ಹಾಗಾಗಿ ಮೊದಲು ಅದನ್ನು ತಗೊಂಡೋಗಿ ಕಿಚನಲ್ಲಿ ಇಡಬೇಕು ಅಂತ
ಸಂಪ್ರದಾಯನೇ ಬಂದಿದೆ ಅಲ್ವಾ, ಹಾಗಾಗಿ ಅದನ್ನು ಕಿಚನಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು, ಮತ್ತು ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ, ಸೊ ಅವ್ರ ಫೋಟೋನ ಮೊದಲಾಗಿ ನಾವು ತೊಗೊಂಡು ಬರಬೇಕಾಗುತ್ತೆ ಒಳಗಡೆ. ಹಾಗಾಗಿ ನಾವು ಆಲ್ರೆಡಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ. ನೆಕ್ಸ್ಟು ದೇವ್ರ ಫೋಟೋನ ಒಳಗಡೆ ತೊಗೊಂಡು ಬಂದು ದೇವರ ಮನೇಲಿ ಇಟ್ಟಾಯಿತು. ದೇವ್ರ ಮನೇಲಿ ಇಟ್ಟು ನೆಕ್ಸ್ಟು ದೇವ್ರ ಸಾಮಾನು ನಾವೇನೇನು ತೊಗೊಂಡು ಬಂದಿದ್ವಿ, ಹೋಮದ ಐಟಮ್ ಎಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಒಳಗಡೆ ಇಟ್ವಿ. ಬೇರೆ ಏನೂ ನಾವು ಶಿಫ್ಟಿಂಗ್ ಮಾಡ್ಕೊಂಡಿಲ್ಲ, ಯಾಕಂದರೆ ಇದೆಲ್ಲ ಮುಗಿಲಿ ಅಂದ್ಬಿಟ್ಟು. ಸೊ ಸ್ವಲ್ಪ ಹೋಮ್ ವರ್ಕ್ ಎಲ್ಲ ಫಿನಿಶ್ ಆಗೋದಿತ್ತು, ಹಾಗಾಗಿ ಇದನ್ನಿತ್ತು. ಬಿಫೋರ್ ಹೋಮ್ ಹೇಗಿತ್ತು ಅಂತ ನೋಡೋಣ ಬನ್ನಿ. ಬಿಫೋರ್ ಹೋಮ್ ನೀವೇನು ನೋಡ್ತಾ ಇದ್ದೀರಾ, ಸೊ ಹೀಗಿತ್ತು. ನಾನು ಆಲ್ರೆಡಿ ಬಸ್ಲು ಪೂಜೆಯಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ. ಬಿಫೋರ್ ಹೋಮ್ಗೂ ನಿಮಗೆ ಆಫ್ಟರ್ ಹೋಮ್ಗೂ ಗೊತ್ತಾಗುತ್ತೆ ಹೇಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇದಕ್ಕೆ ಕಾರಣ ಎಲ್ಲ ನಮ್ಮ ಇಂಜಿನಿಯರ್ ಸರ್ ನವನೀತ್ ಸರ್ ಅಂತ. ಸೊ ಅವ್ರ ಎಫರ್ಟ್ ತುಂಬ ಇದೆ ಇದರಲ್ಲಿ. ಸೊ ನೀವು ನೋಡ್ತಿರ್ಬೋದು ಮನೇನ ಈಗ ಆಫ್ಟರ್ ಹೋಮ್ ಫಿನಿಶ್ ಆದಮೇಲೆ ಹೇಗಿದೆ ಅಂತ. ಲೈಟ್ಸ್ ಹಾಕಿದ್ದೇವೆ ಇಲ್ಲಿ. ಇದು ನಮ್ಮ ಮೇನ್ ಡೋರ್. ಹೇಗಿದೆ, ಚೆನ್ನಾಗಿದೆಯಾ? ಈಗ ಎಂಟ್ರಿ ಆಗೋಣ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಇನ್ನೊಂದು ವ್ಲಾಗ್ ಮಾಡಿದಾಗ ಕೊಡ್ತೀನಿ. ಎಂಟ್ರೆನ್ಸಲ್ಲಿ ಓಪನ್ ಕಿಚನ್ ಇದೆ. ಇದು ಲಿವಿಂಗ್ ಏರಿಯಾದಲ್ಲಿ ಒಂದು ವಿಂಡೋ, ದೆನ್ ಇಲ್ಲೊಂದು ವಿಂಡೋ ಇಟ್ಟಿದ್ದೀವಿ. ಆಯಿತಾ? ಸೊ ಈಗ ಫಸ್ಟು ಓಪನ್ ಕಿಚನ್ ಒಳಗಡೆ ಹೋಗೋಣ. ಸೊ ಅದನ್ನು ಏನು ನಾವು ರೆಡಿ ಮಾಡ್ಕೊಳ್ಳಿಲ್ಲ, ಇದು ವಿಂಡೋ ನಾಳೆ ಬರುತ್ತಂತೆ. ಸೊ ವಿ ಆರ್ ವೇಟಿಂಗ್ ಫಾರ್ ದಟ್. ಇವತ್ತೇ ಬರ್ತಿತ್ತು, ಬಟ್ ನಮ್ಮದು ಪೂಜೆ ಇರೋದ್ರಿಂದ ಇವತ್ತು ಮಾಡಿಸಿಲ್ಲ. ಇದು ಸಿಂಪಲ್ಲಾಗಿ ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಕರು ಹಾಲು ಕುಡಿತಾ ಇರೋದು ಚಿತ್ರ. ಮೇಲೆ ಇದು ಸ್ವಿಚ್ ಬೋರ್ಡ್, ಇಲ್ಲಿ ಫ್ರಿಜ್ ಬರುತ್ತೆ. ಆಮೇಲೆ ಇದು ಬಂದುಬಿಟ್ಟು ನಾವು ಸ್ವಲ್ಪ ಇಂಟೀರಿಯರ್ ವರ್ಕ್ಸ್ ಮಾಡಿಸ್ಬೇಕು, ಸ್ವಲ್ಪ ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಇದ್ದೀವಿ. ದಿಸ್ ಇಸ್ ದ ಸ್ಮಾಲ್ ಕಿಚನ್. ಆಮೇಲೆ ಹೀಗೆ ಬಂದರೆ ಸೊ ವಾಶ್ರೂಮ್. ಇದು ಈ ಏರಿಯಾ ಬಂದುಬಿಟ್ಟು ಟಿ ವಿ ಏರಿಯಾ, ಟಿ ವಿ ಇಟ್ಕೊಳ್ಳೋದಕ್ಕೆ. ಸೊ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ನೀರು ಎದುರಿಸ್ಬಿಟ್ಟಿದ್ದಾರೆ, ಸ್ವಲ್ಪ ಹಾಗೆ ಬೆಟ್ಟಾಗಿ ಇದೆ, ಅದು ಸ್ವಲ್ಪ ಡ್ರೈ ಆಗಬೇಕು. ಇಟ್ ವಿಲ್ ಟೇಕ್ ಟೈಮ್. ದೆನ್ ದಿಸ್ ಇಸ್ ಅ ವಾಶ್ರೂಮ್. ವಾಶ್ರೂಮ್ ಎಲ್ಲ ಫಿನಿಶ್ ಆಗಿದೆ. ಸೊ ಸ್ವಲ್ಪ ನಿಮಗೆ ಇರೋದು ನನ್ನ ರೂಮು. ಇಟ್ಸ್ ಮೈ ರೂಮ್. ಒಳಗೋಗೋಣ. ಏನೋ ರೆಡಿ ಮಾಡ್ತಿದ್ದಾರೆ ನನ್ನ ತಮ್ಮಂದರು. ಒಂದು ನಿಮಿಷ. ನನ್ನ ರೂಮ್ನ ತುಂಬ ಸಿಂಪಲ್ ಆಗಿಟ್ಟಿದ್ದೀನಿ. ಇಲ್ಲಿ ಬೇರೆ ಕಾಂಬಿನೇಷನ್ ಕೊಡೋಣ ಅಂತ ಸದ್ಯಕ್ಕೆ ನಾನು ಈ ಕರ್ಟನ್ ಹಾಕಿದ್ದೀನಿ. ಇಲ್ಲಿ ಬೇರೆ ಕಾಂಬಿನೇಷನಲ್ಲಿ ಡಬಲ್ ಸ್ಕ್ರೀನ್ ಹಾಕೋಣ ಅಂತ ಪ್ಲ್ಯಾನ್ ಇದೆ. ದಿಸ್ ವಿಂಡೋ. ಆಮೇಲೆ ಇದು ಅಷ್ಟೇ, ಇಲ್ಲಿ ಇಂಟೀರಿಯರ್ ವರ್ಕ್ಸ್ ಎಲ್ಲ ಮಾಡಿಸ್ಬೇಕು. ಸೊ ಬೇರೆ ಥರನೇ ಪ್ಲ್ಯಾನ್ ಇದೆ. ಈ ಒಂದು ವಾಲಿಗೆ ಮಾತ್ರ ನಾನು ಲ್ಯಾವೆಂಡರ್ ಕಲರ್ ಹಾಕ್ಸಿದ್ದೀನಿ. ದೆನ್ ಫಿನಿಶ್ ಇದಾಗಿದ ತಕ್ಷಣ ದೇವರ ಮನೆ ಚಿಕ್ಕದಾಗಿ ಇದೆ. ನೋಡ್ತಿರ್ಬೋದು ನಮ್ಮ ಮನೆ ದೇವರು. ಈಗ ಪೂಜೆ ಬರುತ್ತಲ್ಲ, ಅದಕ್ಕೆ ಪೂಜೆ ಐಟಮ್ಸ್ ಎಲ್ಲ ತಂದು ಇಟ್ಕೊಂಡಿದ್ದೀವಿ. ಅವ್ರು ಬಂದಿದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡಬೇಕು. ಮತ್ತು ಇದು ಡೋರು ಅಷ್ಟೇ, ಡೋರ್ ಇನ್ನೂ 2 days ಆಗುತ್ತೆ ಬರೋದಕ್ಕೆ. ಸೊ ಅದು ಬಂದಿದ ತಕ್ಷಣ ಫಿಕ್ಸ್ ಮಾಡಿಬಿಡ್ತಾರೆ ಡೋರು, ಲೈಟೆಲ್ಲ. ಸೊ ಏನಿದೆ, ಧನುರ್ಮಾಸ ಬರೋದಕ್ಕೂ ಮುಂಚೆ 15th ಒಳಗೆ ಮನೆ ಎಂಟ್ರಿ ಆಗಬೇಕು ಅಂತ ಹೇಳಿದ್ದಾರೆ. ಅದು ಬರೋದಕ್ಕೂ ಮುಂಚೆ ವಿ ಹ್ಯಾವ್ ಟು ಶಿಫ್ಟ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ನಾವು 2 days ಎಲ್ಲ ಫಿನಿಶ್ ಆಗುತ್ತೆ. ಇದು ಬಂದುಬಿಟ್ಟು ನನ್ನ ಬ್ರದರ್ ರೂಮ್. ನನ್ನ ರೂಮ್ಗಿಂತ ಸ್ವಲ್ಪ ಚಿಕ್ಕದಿದೆ. ಇದು ಫುಟ್ ಲೈಟ್ ಇದೆ ನೋಡಿ, ಇಲ್ಲಿದೆ ಫುಟ್ ಲೈಟು. ಅದು ನಿಮಗೆಲ್ಲ ಮನೆಯಿಂದ ಫುಲ್ಲು ಇಂಟೀರಿಯರ್ಸು ಫರ್ನಿಚರ್ ಎಲ್ಲ ತಂದಾದಮೇಲೆ ನಿಮಗೆ ನಾನು ಫುಲ್ಲು ಹೋಮ್ ಟೂರ್ ವಿಡಿಯೋ ಒಂದು ಮಾಡ್ತೇನೆ. ಇದು ನನ್ನ ತಮ್ಮಂದು ರೂಮಲ್ಲಿ ವಿಂಡೋ. ಕರ್ಟನ್ ಆನ್ ರೂಮಲ್ಲಿ ಇದೆ. ಸದ್ಯಕ್ಕೆ ಕಮ್ಮಿ ಇರೋದ್ರಿಂದ ಹಂಗೆ ಅಡ್ಜಸ್ಟ್ ಮಾಡಿದ್ದೀವಿ.
ಪೂಜೆ ಸಿಂಪಲಾಗಿ ಮಾಡ್ತಿರೋದ್ರಿಂದ ಬರೀ ಫ್ಯಾಮಿಲಿನ ಮಾತ್ರ ಇನ್ವೈಟ್ ಮಾಡಿದ್ವಿ, ಹಾಗಾಗಿ ಯಾರನ್ನು ಕರೆಯೋಕ್ಕಾಗಲಿಲ್ಲ. ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಕುಲದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುಗಳಲ್ಲಿ ಹಿರಿಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾವು ಏನೇ ಒಂದು ಜೀವನದಲ್ಲಿ ಒಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ಯಾರ ಆಶೀರ್ವಾದ ಇರಬೇಕು? ಮುಖ್ಯವಾಗಿ ಮನೆ ದೇವರ ಆಶೀರ್ವಾದ, ಕುಲದೇವರ ಆಶೀರ್ವಾದ ಇರಬೇಕು, ತಂದೆಯ ಆಶೀರ್ವಾದ ಇರಬೇಕು, ಗುರುಗಳ ಆಶೀರ್ವಾದ ಇರಬೇಕು. ಹಿರಿಯರ ಆಶೀರ್ವಾದ ಇದ್ರೆ ಮಾತ್ರ ನಾವು ಜೀವನದಲ್ಲಿ ಒಂದು ಹಂತಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಮಾತೃದೇವ ಭವ, ಪಿತೃದೇವ ಭವ, ಆಚಾರ್ಯ ದೇವ ಭವ, ಅತಿಥಿ ದೇವ ಭವ, ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬುದ್ಧಾಯ ಪವಿತ್ರಾಯ ಸತತಾಯ ಮಯದಾಂಗಲ್ವ ರಕ್ಷಾಯ ನಮದಾಂ ಕಾಮಧೇನ ವ್ಯಾಪದಾಮ ವದತ್ತಾರಂ ಧಾತೇ ಶ್ರೀಕೇಶವಂ ಪ್ರದಗಚ್ಚತೆ. ಅನಂತಾಸನಾಯ ನಮಃ, ಕೂರ್ಮಾಸನಾಯ ನಮಃ. ನಕ್ಷತ್ರ ಮೇಲಕ್ಕಾಗಿ ಆಕಾಶತ್ಪೈತಂ ದೋಷಂ ಯಥಾ ಸಂಸ್ಕಾರಂ ಮೇಲಕ್ಕೆ ಆಕಾಶಕ್ಕಾಗಿ ಒಂದೇ ಸರ ನಮಸ್ಕಾರ ಮಾಡ್ಕೊಳ್ಳಿ. ಪ್ರತ್ತದ್ವಯಾದ ಲೋಕ ದೇವಿ ತೋಷಾತನ ವಾಂದೇವಿ ಪೈತ್ರಂ ಗುರುದಾಸನ. ಓಂ ನಮಾಲಿ ದೇಶಾಂಗೇ ಗಂಗೆ ಚಕ್ರೇ ಚಂದಗೆ ತ್ರೇ ಮಹಾನಾರಾಯಣ ಅರ್ವಿಶ್ವ ವಾಸುದೇವ ಪ್ರಕ್ಷತ. ಮಾಲಾರೋಹಣ ಅಜಂ ಮುಹೂರ್ತ ಹಸ್ತ ಸುಮುಹೂರ್ತ ಹಸ್ತ ಸುಪ್ರತಿಷ್ಠಿತಮಸ್ತು. ಮಗನಿಗೆ ಮೇಲೆ ಮೇಲೆ ಹೇಳಿ. ಎಡಗೈಲಿ ಹಾಕೊಂಡು ಬಲಗೈ ಮುಚ್ಚಿಟ್ಕೊಳ್ಳಿ. ಎಡಗೈಲಿ ಹಾಕೊಳ್ಳಿ. ಅಕ್ಷತೆಯನ್ನು ಬಲಗೈ ಮುಚ್ಚಿಟ್ಕೊಳ್ಳಿ. ಬಲ ತೊಡೆ ಮೇಲೆ ಇಟ್ಕೊಳ್ಳಿ. ಹೀಗೆ ಮೂವತ್ತು ಸರಿ ಇಟ್ಕೋಕ ಅದೇ ಮಾಡ್ಕೊಳ್ಳಿ. ಅಂದ್ರೆ ಮೊದಲನೇದಾಗಿ ಸಂಕಲ್ಪ ಅಂತ ಮಾಡ್ತಕ್ಕಂಥ. ಸಂಕಲ್ಪ ಅಂದ್ರೆ ಈ ದಿವಸ ನಕ್ಷತ್ರ ಮನೆ ದೇವರು ಭೂನಿಡ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾನುಗ್ರಹ ವಿಶ್ವಮಾತ್ರಾದ್ಭವಾಯ ಲಕ್ಷ್ಮೀನಾಮ್ಯಾಹ ಮೇಘನಾಮ್ಯಾಹ ಗಣೇಶಮದಸ್ಯ ಕುಟುಂಬ ಅಸ್ಮಾಕೌತಸ್ಯ ಕುಟುಂಬವರ್ಗಸ್ಯ. ಹೇಳಿ ಈಗ. ಮಮ ಉಪಾತ್ತ ದುರಿತ ಅಕ್ಷಯ ದ್ವಾರ ನೂತನ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸುಸರ್ವದಾ. ಆವಾಹಿತಾಶ್ರಮನ್ ಮಹಾಗಣಾಧಿಪಃ ಏಕಾದಗರ್ಭರಾಜನ ಸಂದರೋಷಾಯಾಮಿ ರಕ್ಷಾಂಧಾರಯಾಮಿ ಸಭಾಯ ನಮಸ್ತೆ. ಪೂಜೆ ಸ್ಟಾರ್ಟ್ ಆದಮೇಲೆ ನಮಗೆ ಕಂಕಣ ಕಟ್ಟಿದ್ರು, ನನಗೂ ತಮ್ಮಗೆ. ಈ ಕಂಕಣ ಯಾಕೆ ಕಟ್ತಾರೆ ಅಂದರೆ, ನಮ್ಮ ಫ್ಯಾಮ್ಲಿ ಕಡೆಯಿಂದ ಆಗಲಿ, ನಮ್ಮ ಹತ್ರ ಬಂಧುಗಳ ಕಡೆಯಿಂದ ಆದರೆ ಏನಾದರೂ ಒಂದು ಮುಟ್ಟಿನ ವಿಷಯಗಳು ಇಲ್ಲ ಏನಾದರೂ ತೊಂದರೆ ವಿಷಯಗಳು ಬಂದರೆ ಈ ಕಂಕಣ ಕಟ್ಟಿದ ಮೇಲೆ ಅದಕ್ಕೂ ನಮಗೂ ಸಂಬಂಧ ಇರಲ್ಲ, ಪೂಜೆ ನಿರ್ವಿಘ್ನವಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ. ಕಂಕಣ ಕಟ್ಟಿ ನವಗ್ರಹಗಳ ಪೂಜೆ ಮಾಡಿ ಹೋಮ ಸ್ಟಾರ್ಟ್ ಮಾಡಿದ್ರು. ಹೋಮ ಯಾಕೆ ಮಾಡಿಸಿದ್ದು ಅಂದರೆ ಶಾಂತಿ ಹೋಮ, ವಾಸ್ತು ಹೋಮ. ಮನೇಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಈ ಜಾಗದಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಗಳಾಗುತ್ತೆ ಅಂತ ಇದ್ದರೆ ಅದಕ್ಕೋಸ್ಕರ ವಾಸ್ತು ಹೋಮ ಅಂತ ಮಾಡ್ತಾರೆ. ಶಾಂತಿ ಹೋಮ ಯಾಕೆ ಮಾಡಿಸ್ತಾರೆ ಅಂದರೆ ಮನೆಯಲ್ಲಿ ಎಲ್ಲ ಸಂತೋಷವಾಗಿ ಖುಷಿಯಾಗಿರಬೇಕು ಅಂತ ಶಾಂತಿ ಹೋಮ ಮಾಡಿಸ್ತಾರೆ. ಇದು ಹೋಮದ ಕೊನೆಯ ಪೂಜೆ. ಇದು ಮುಗಿದ ನಂತರ ನಾವು ಮಾರ್ನಿಂಗು ಹಾಲು ಕುಸ್ಕೊಂಡು ಮನೆಗೆ ಬರಬೇಕಾಗುತ್ತೆ. ಸೊ ಎಲ್ಲ ಥರನೂ ಪೂಜೆ ಮಾಡಿಕೊಟ್ಟಿದ್ದಾರೆ ನಿರ್ವಿಘ್ನವಾಗಿ. ನಂತರ ಹೋಮ ಎಲ್ಲ ಮುಗ್ದಾದ್ಮೇಲೆ ಕುಂಬಳಕಾಯಲ್ಲಿ ದೃಷ್ಟಿ ತೆಗೆಸಿದ್ರು. ಸೊ ಮನೆಯೆಲ್ಲ ದೃಷ್ಟಿ ತೆಗೆದು ಮೂಲೆ ಮೂಲೆಯಲ್ಲೂ ಹಾಗೆ ಹೊರಗಡೆ ಕೂಡ ದೃಷ್ಟಿ ತೆಗೆದ್ರು. ನಂತರ ಕುಂಬಳಕಾಯಲ್ಲಿ ಕುಂಕುಮ ಎಲ್ಲ ನನ್ನ ಕೈಯಲ್ಲಿ ಇಡಿಸಿ ನಾನು ನನ್ನ ತಮ್ಮ ಕುಂಕುಮನ ಕೈಗೆ ಹಾಕ್ಕೊಂಡು ಗೋಡೆ ಮೇಲೆ ಹಚ್ಚೆ ಇಕ್ಬೇಕಾಗಿತ್ತು, ನಮ್ಮ ಕೈನ ಹಚ್ಚೆ ಹಾಕಬೇಕಾಗಿತ್ತು. ಇದನ್ನು ಯಾಕೆ ಮಾಡಿಸ್ತಾರೆ ಅಂದರೆ ನನ್ನ ತಮ್ಮನ ಬಾಂಧವ್ಯ ಗಟ್ಟಿಯಾಗಿರಬೇಕು, ಕೊನೆವರೆಗೂ ಇರಬೇಕು ಶಾಶ್ವತವಾಗಿ ಅಂತ ಈ ಒಂದು ಸಂಪ್ರದಾಯನ ಫಾಲೋ ಮಾಡಿಸ್ತಾರೆ. ಇದೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇದರಲ್ಲಿ ಶ್ರಮ ಇಬ್ಬರದು ತುಂಬ ಇದೆ. ಹಾಗಾಗಿ ತುಂಬ ಖುಷಿಯಾದ ಸಂತೋಷವಾದ ಡೇ ಅಂತ ನಾನು ಹೇಳ್ಬೋದು. ಈ ಒಂದು ದಿವಸಕ್ಕೋಸ್ಕರ ನಾವಿಬ್ಬರು ತುಂಬ ಕಾಯ್ತಿದ್ವಿ. ಹಾಗೆ ನಮ್ಮ ಸಂಬಂಧ ಯಾವಾಗಲೂ ಗಟ್ಟಿ ಇರಬೇಕು ಅಂತ ನಾವು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀವಿ. ಕೊನೆಗೆ ಇದು ಮುಗ್ದ ನಂತರ ದೇವರಿಗೆ ಆರತಿ ತೆಗಿಬೇಕಾಗಿತ್ತು. ಸೊ ಕೊನೆಯದಾಗಿ
ಆರತಿ ಮಾಡ್ತಾಯಿದ್ದೀವಿ ಹೆಣ್ಮಕ್ಳು. ಸೊ ಪೂಜಾರಿಯವರೇ ಒಂದು ಹಾಡು ಹೇಳಿದ್ರು ದೇವ್ರದ್ದು. ಸೊ ಅದಕ್ಕೆ ನಾವು ಕೂಡ ಜಾಯಿನ್ ಆಗಿ ಒಂದೆರಡು ಪದಗಳನ್ನ ಹೇಳಿದ್ವಿ. ಕೊನೆಗೆ ಪೂಜೆ ಎಲ್ಲ ಮುಗೀತು, ಆರತಿ ಕೂಡ ಮುಗೀತು. ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಬಾಯ್ ಗಾಯ್ಸ್, ಬಾಯ್. ಸೊ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಇಲ್ಲಿ ಇರಬಾರ್ದಂತೆ, ಸೊ ಹಾಗಾಗಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಬಂದು ಆಲಗಿಸ್ಕೋಬೇಕು. ಹಾಯ್ ಮಾಡಿ. ಎಲ್ಲಿ ಇದು ವಿಂಡೋ? ಅವರು ನಮ್ಮ ಇಂಜಿನಿಯರಿಂಗ್ ಸರ್, ಅವ್ರ ವೈಫು ಮನಸ. ಸೊ ಈಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಮನೆಗೆ ಹೋಗೋಣ, ಬೆಳಗ್ಗೆ ಎದ್ದು ಬರೋಣ, ಟಯರ್ಡ್ ಆಗಿಬಿಟ್ಟಿದೆ. ಸೊ ಗಾಯ್ಸ್, ನಾನು ಮನೆಗೆ ಬಂದ್ವಿ. ನಾವು ಇವಾಗ ಜಸ್ಟ್ ರೀಚ್ ಆದ್ವಿ. ಬೆಳಗ್ಗೆ ಇನ್ನೊಂದು 2 hours ಮಲ್ಕೊಂಡು ಮತ್ತೆ ಎದ್ದೋಗ್ಬೇಕು. ಎಷ್ಟಾಗುತ್ತೋ ಅಷ್ಟೆಲ್ಲ ತೋರಿಸಿದ್ದೀನಿ. ಥರ ಖುಷಿಯಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡು ನಾವು ಮನೆಗೆ ಪ್ರವೇಶ ನೀಡ್ತಾ ಇದ್ದೀವಿ. ನಿಮ್ಮೆಲ್ಲ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಬೇಕು. ಈ ಒಂದು ಶ್ರಮದ ಹಿಂದೆ ಎಲ್ಲರ ಕೈಯೂ ಇದೆ. ಒಬ್ಬೊಬ್ಬರು ಒಂದೊಂದು ಇನಿಷಿಯೇಟಿವ್ ತಗೊಂಡು ಕಟ್ಟಿರೋ ಮನೆ ಇದು. ಇವತ್ತು ಎಲ್ಲರ ಪ್ರೀತಿಯ ಆಶೀರ್ವಾದದಿಂದ ಮಾತ್ರನೇ ಇದು ಸಾಧ್ಯ. ಇಷ್ಟು ವರ್ಷ ಕಟ್ಟಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ವಿ, ಅದು ಇವತ್ತು ನೆರವೇರಿದೆ ದೇವರ ಆಶೀರ್ವಾದದಿಂದ. ಸೊ ಗೈಸ್, ಇಷ್ಟು ಹೇಳಿ ಇವತ್ತಿನ ವ್ಲಾಗ್ನ ನಾನು ಹೆಂಗೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅಲ್ವಾ ಡ್ಯಾಡಿ? ನಮ್ಮ ಡ್ಯಾಡಿ ಫೋಟೋ ಲೈಟ್ ಬೀಳ್ತಾ ಇದೆ, ಕಾಣಿಸ್ತಾ ಇಲ್ಲ ಅಲ್ವಾ ಡ್ಯಾಡಿ? ನಮ್ಮ ಡ್ಯಾಡಿನ ಕರ್ಕೊಂಡು ಹೋಗಿಲ್ಲ ಪೂಜೆಗೆ. ಅಂದರೆ ಸರಿ, ನಾಳೆಲ್ಲ ಶಿಫ್ಟ್ ಮಾಡ್ತೀವಲ್ಲ, ಆಮೇಲೆ ಕರ್ಕೊಂಡು ಹೋಗ್ತೀವಿ. ನಮ್ಮಪ್ಪ ಇದ್ದಿದ್ರಂತೂ ತುಂಬ ಖುಷಿಪಟ್ಟಿರೋರು. ಅವರು ನಮ್ಮ ಜೊತೆಲಿದ್ದೆ ನೋಡ್ತಾ ಇರ್ತಾರೆ ಇದೆಲ್ಲ. ಸೊ ಇಷ್ಟೆಲ್ಲ ಹೇಳಿ ನನ್ನ ಮಾತನ್ನ ಮುಗಿಸ್ತಿದ್ದೀನಿ ಇವತ್ತಿಗೆ. ಸೊ ಬಾಯ್ ಗಾಯ್ಸ್, ಗುಡ್ ನೈಟ್, ಟೇಕ್ ಕೇರ್ ಎವ್ರಿವನ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಅಮ್ಮ ಮಲ್ಕೊಂಡ್ಬಿಟ್ಟಿದ್ಯಾ? ಸಾಕಾಯ್ತಾ? ಅವ್ರಿಗೂ ಸುಸ್ತಾಗ್ಬಿಟ್ಟಿದೆ. ಅವರು ಮಲ್ಕೊತಾರೆ, ಒಂದು ಸ್ವಲ್ಪ ಹೊತ್ತಾದ್ರೂ ನಿದ್ದೆ ಮಾಡಲಿ, ಆಮೇಲೆ ಎದ್ದು ರೆಡಿ ಆಗುತ್ತೆ. ಏನು ಅನ್ನಿಸ್ತು ಇವತ್ತು ಪೂಜೆ ಎಲ್ಲ? ಚೆನ್ನಾಗಿತ್ತು, ಭಾಳ ಖುಷಿ ಆಯಿತು. ನನ್ನ ಮಕ್ಕಳು ಈ ಮಟ್ಟಕ್ಕೆ ದೇವ್ರ ಈ ಥರ ದಾರಿ ತರ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಆದರೆ ಅವ್ರ ಕನಸು ನನಸಾಯಿತು. ಆದಷ್ಟು ಇನ್ನೂ ಒಳ್ಳೆ ರೀತಿಯಲ್ಲಿ ಅವರಿಗೆ ದೇವರ ಆಶೀರ್ವಾದ ಯಾವಾಗೂ ಸದಾ ಹೀಗೆ ಸಿಗುತ್ತಾ ಇರಲಿ. ಓಕೆ ಮ್ಯಾಮ್, ಓಕೆ ಮಾಡಿ ಯಾರು ಮದರ್, ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಬಾಯ್, ಗುಡ್ ನೈಟ್ ಹೇಳಿ ಎಲ್ಲರಿಗೂ. ಗಾಡ್ ಬ್ಲೆಸ್ ಯು. ನೀವೆಲ್ಲರ ಸಹಕಾರ ಹೀಗೆ ಸಿಗುತ್ತಿರಲಿ. ಥ್ಯಾಂಕ್ ಯು ಆಲ್. ಗುಡ್ ನೈಟ್, ಬಾಯ್ ಬಾಯ್. ಸ್ವೀಟ್ ನೈಸ್, ಸ್ವೀಟ್ ಡ್ರೀಮ್ಸ್. ಸ್ವೀಟ್ ಡ್ರೀಮ್ಸ್.